ಮುಖ್ಯವಾಗಿ ಸಂಧ್ಯಾ ಸಮಯ ಅಥವಾ ಪ್ರತಿದಿನ ನಾವು ಪೂಜೆಯನ್ನು ಮಾಡಬೇಕಾದ್ರೆ ದೀಪ ಆರಾಧನೆ ಅಂದರೆ ದೀಪವನ್ನು ಹಚ್ಚತಕ್ಕಂಥದ್ದು ಭಾಳ ಮುಖ್ಯ. ಆದಷ್ಟು ಕೂಡ ಪೂರ್ವ ಅಭಿಮುಖವಾಗಿ ದೀಪ ಹಚ್ಚೋದ್ರಿಂದ ನೋಡಿ ನಿಮಗೆ ಸರ್ವಗ್ರಹ ಬಾಧೆಗಳು ನಿವಾರಣೆ ಆಗ್ತಕ್ಕಂಥದ್ದು, ಸುಖ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ, ದುಃಖ ನಾಶ ಅಂತ ಕೂಡ ಕರೆದು. ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಮುಖ ಮಾಡಿ ದೀಪವನ್ನು ಬೆಳಗೋದ್ರಿಂದ ಅಂದರೆ ಹಚ್ಚೋದ್ರಿಂದ ಋಣಬಾಧೆಗಳು ತೀರುತ್ತೆ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಉತ್ತರಕ್ಕೆ ಮುಖ ಮಾಡಿ ಪ್ರತಿದಿನ ದೀಪವನ್ನು ಹಚ್ಚೋದ್ರಿಂದ ಸಿರಿ ಸಂಪತ್ತು ಜಾಸ್ತಿ ಆಗುತ್ತೆ, ಧನವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಬೇಡಿ, ಅಲ್ಲಿ ದುಃಖಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ನೋಡಿ ಗುರುಗಳೇ, ನಮ್ಮ ಮನೇಲಿ ಹಿಂಗೆ ರೌಂಡ್ ದೀಪ ಇದೆ, ಯಾವ ಕಡೆ ಬತ್ತಿ ಮಧ್ಯದಲ್ಲೇ ಉರಿಯುತ್ತೆ ಅಂತಕ್ಕಂಥದ್ದಕ್ಕೆ ಆನ್ಸರ್ ಇಲ್ಲ. ಅದು ಎಲ್ಲ ಕಡೆಯೂ ನೋಡುತ್ತೆ. ಈಗ ಯಾಕೆಂದರೆ ಕೆಲವರು ಮಧ್ಯಕ್ಕೆ ಹಾಕಿ ದೀಪವನ್ನು ಆರಾಧನೆ ಮಾಡ್ತಾರೆ. ಆ ಥರ ಇದ್ದರು ಮೊದಲು ಪ್ರಿಯಾರಿಟಿಯಾಗಿ ಈಶಾನ್ಯ ಭಾಗದ ದೀಪವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ. ಅದು ಎಲ್ಲ ದಿಕ್ಕುಗಳನ್ನು ನೋಡುತ್ತೆ. ಅದಕ್ಕೆ ಯಾವುದಾದಂಥ ಆನ್ಸರ್ ಇಲ್ಲ. ಬಟ್ ನೀವು ಈ ಥರದ ಆರಾಧನೆ, ದೀಪಾರಾಧನೆ ನಿಮಗೆ ಶುಭವನ್ನು ತರುತ್ತೆ. ಯಾವ ಗ್ರಹಬಾಧೆಗಳಿದೆಯೋ ಪೂರ್ವಾಭಿಮುಖವಾಗಿ ದೀಪವನ್ನು ಬೆಳಗಿಸಿ ಖಂಡಿತವಾಗಿ ಸರ್ವಗ್ರಹಗಳ ಪೀಡ ಕೂಡ ನಿವಾರಣೆ ಆಗುತ್ತೆ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.